ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಫೈನಲ್ ಬಾಸ್ ರಾಕ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ರಾಕ್ ಅವರು ನಮಗೆ ನೆನ್ನೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಆಫರ್ ನ ಕೊಟ್ಟಿದ್ದಾರೆ. ಬಾ, ನೀನು ನನ್ನ ಜೊತೆ ಸೇರ್ಕೊ, ನನ್ನ ಚಾಂಪಿಯನ್ ಆಗು, ನಿನಗೆ ಲೈಫ್ ಅಲ್ಲಿ ಏನೇನ್ ಬೇಕೋ ಅದನ್ನೆಲ್ಲದನ್ನು ಕೂಡ ನಾನು ಮಾಡ್ಕೊಡ್ತೀನಿ ಅಂತ. ಇದಾದ್ಮೇಲೆ ಎಲಿಮಿನೇಷನ್ ಚೇಂಬರ್ ಗೆ ನಾನು ಕೂಡ ಬರ್ತಾ ಇದ್ದೀನಿ. ನನ್ನ ಪ್ರಪೋಸಲ್ ಏನಿದೆ ಅದಕ್ಕೆ ನೀನು ಉತ್ತರನ ಎಲಿಮಿನೇಷನ್ ಚೇಂಬರ್ ಅಲ್ಲೇ ಕೊಡು ಅಂತ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಟೈಮ್ ನ ಕೊಟ್ಟಿದ್ದಾರೆ. ಸೊ ಸ್ಮ್ಯಾಕ್ ಡೌನ್ ಮುಗಿದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಗೆ ನಮ್ಮ ರಾಕ್ ಅವರು ಬರ್ತಾರೆ. ಆಗ ಅವರು ತನ್ನ ಕ್ಯಾರೆಕ್ಟರ್ ಇಂದ ಹೊರಗಡೆ ಬಂದು ಈ ಒಂದು ಫೈನಲ್ ಬಾಸ್ ಕ್ಯಾರೆಕ್ಟರ್ ಏನಿದೆ, ಅದೇ ರೀತಿ ಕೋಡಿ ರೋಡ್ಸ್ ಅವರ ಕ್ಯಾರೆಕ್ಟರ್ ಏನಿದೆ, ನಮ್ಮಿಬ್ಬರ ಕ್ಯಾರೆಕ್ಟರ್ ಈಗಾಗಲೇ ಸ್ಟೋರಿ ಲೈನ್ ನಲ್ಲಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ನಾವು ರಿಂಗ್ ಅಲ್ಲಿ ಮ್ಯಾಚ್ ಆಡದಲೇನೆ ಟೆಲಿವಿಷನ್ ಅಲ್ಲಿ ಬಂದು ಸ್ಟೋರಿನ ಟೆಲ್ ಮಾಡಬಹುದು. ಸೊ ನಮ್ಮಿಬ್ಬರ ನಡುವೆ ಮ್ಯಾಚ್ ನ ಅಗತ್ಯಕತೆನೇ ಇಲ್ಲ ಅಂತ ನಮ್ಮ ರಾಕ್ ಅವರು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ರು. ಆಗ ನಾನು ಹೇಳಿದ್ದೆ, ನಮ್ಮ ರಾಕ್ ಅವರು ಸುಮ್ಮನೆ ಹೇಳ್ತಾ ಇರಬಹುದು, ಬಟ್ ಎಂಡಿಂಗ್ ಅಲ್ಲಿ ಗೊತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಮ್ಯಾಚ್ ನೋಡೋದಕ್ಕೆ ಸಿಕ್ಕೇ ಸಿಗುತ್ತೆ ಅಂತ. ಬಟ್ ಐ ಥಿಂಕ್ ಗೈಸ್, ಇಲ್ಲಿ ನಮಗೆ ಮ್ಯಾಚ್ ನೋಡೋದಕ್ಕೆ ಸಿಗ್ದಲೇನು ಕೂಡ ಇರಬಹುದು. ಅಂಡ್ ರಸಲ್ ಮೇನಿಯಾ 41 ನಲ್ಲಿ ನಮ್ಮ ರಾಕ್ ಅವರು ಮ್ಯಾಚ್ ನ ರೆಸಲ್ ಮಾಡ್ದಲೇನು ಕೂಡ ಇರಬಹುದು. ಅದಕ್ಕೆ ಮೇನ್ ರೀಸನ್, ನಮ್ಮ ರಾಕ್ ಅವರು ಈಗಾಗಲೇ ಒಂದು ಮೂವಿಯ ಲೀಡ್ ಹೀರೋ ಆಗಿ ಸೆಲೆಕ್ಟ್ ಆಗಿದ್ದಾರೆ. ರೀಸೆಂಟ್ ಆಗಿ ನಾನು ಒಂದು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ, ಹವಾಯಿಯ ಡ್ರಗ್ ಡೀಲರ್ ಬಾಸ್ ನ ರೋಲ್ ಆಗಿ ನಮ್ಮ ರಾಕ್ ಅವರು ಒಂದು ಮೂವಿಲಿ ಸೆಲೆಕ್ಟ್ ಆಗಿದ್ದಾರೆ. ಅಂಡ್ ಆ ಮೂವಿ ಶೂಟಿಂಗ್ ಕೂಡ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಐ ಥಿಂಕ್ ಇದರಿಂದನೇ ಅನ್ಸುತ್ತೆ ಡಬ್ಲ್ಯೂ ಅವರು ರಾಕ್ ಅವ್ರನ್ನ ರಸಲ್ ಮೇನಿಯಾ ತನಕ ಬುಕ್ ಮಾಡ್ತಾ ಇರಲಿಲ್ಲ. ಬಟ್ ರಸಲ್ ಮೇನಿಯಾ ಎಷ್ಟು ಬೋರಿಂಗ್ ಆಗ್ತಾ ಇದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅಂಡ್ ಅದನ್ನ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಗಮನಿಸಿ, ಇಲ್ಲ ರಾಕ್ ಅವರ ಅಗತ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಸಡನ್ ಆಗಿ ನಮ್ಮ ರಾಕ್ ಅವ್ರನ್ನ ಡಬ್ಲ್ಯೂ ಕರ್ಕೊಂಡು ಬಂದಿದ್ದಾರೆ. ಅಂಡ್ ಗೈಸ್, ರಾಕ್ ಅವರು ಮ್ಯಾಚ್ ಆಡ್ದಲೇನೆ ಸ್ಟೋರಿ ಲೈನ್ ಅಲ್ಲಿ ಇನ್ವಾಲ್ವ್ ಆಗೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಇದರಿಂದ ಡಬ್ಲ್ಯೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಅದೇ ರೀತಿ ಆರಾಮಾಗಿ ನಮ್ಮ ರಾಕ್ ಅವರು ಮ್ಯಾಚ್ ಆಡಿ ತನ್ನ ಬಾಡಿನ ರಿಸ್ಕ್ ಅಲ್ಲಿ ಇಡೋದಕ್ಕಿಂತ ಆರಾಮಾಗಿ ಸ್ಟೋರಿ ಲೈನ್ ಅಲ್ಲಿ ಬಂದು ಸ್ಟೋರಿನ ಟೆಲ್ ಮಾಡಿ ಕಾರ್ಪೊರೇಟ್ ಗಿಮಿಕ್ ಅಲ್ಲಿ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಿ ಆಗಾಗ ಪ್ರೋಮೋಸ್ಗಳನ್ನ ಕಟ್ ಮಾಡಿ ಆರಾಮಾಗಿ ತನ್ನ ಶೂಟಿಂಗಿಗೆ ಹೋಗ್ಬಹುದು. ಈ ರೀತಿ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಗೈಸ್, ಎಲಿಮಿನೇಷನ್ ಚೇಂಬರ್ ಅಲ್ಲಿ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಅಂಡ್ ಈಗ ಕೆಲವೊಂದಷ್ಟು ಫ್ಯಾನ್ಸ್ ಥಿಯರೀಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ರೂಮರ್ಸ್ ಗಳು ಕೂಡ ಸಿಕ್ಕಾಪಟ್ಟೆ ಬರ್ತಾ ಇದೆ. ಅಂಡ್ ಅದನ್ನೆಲ್ಲ ನೋಡಿದ್ರೆ ಓಕೆ ಗುರು, ಹಿಂಗೂ ಕೂಡ ಆಗ್ಬೋದಲ್ಲ ಅಂತ ಅನ್ನಿಸ್ತಾ ಇದೆ. ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ರಾಕ್ ಅವರು ಏನ್ ಹೇಳಿದ್ದಾರೆ, ಕೋಡಿ ರೋಡ್ಸ್ ನನ್ನ ಪ್ರಪೋಸಲ್ಗೆ ನೀನು ಆನ್ಸರ್ ಮಾಡು ಅಂತ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಆಗಿದ್ದಾರೆ. ಒಂದು, ನಮ್ಮ ಕೋಡಿ ರೋಡ್ಸ್ ಅವರು ರಾಕ್ ಅವರ ಪ್ರಪೋಸಲ್ ನ ಅಕ್ಸೆಪ್ಟ್ ಮಾಡ್ಕೋತಾರೆ ಅಥವಾ ನಮ್ಮ ರಾಕ್ ಅವರ ಪ್ರಪೋಸಲ್ ನ ರಿಜೆಕ್ಟ್ ಮಾಡ್ಕೋತಾರೆ. ಅಕ್ಸೆಪ್ಟ್ ಏನಾದ್ರೂ ಮಾಡ್ಕೊಂಡ್ರೆ ನಮ್ಮ ರಾಕ್ ಅವರು ಬಂದು ಮ್ಯಾಚ್ ಆಡುವಂತಹ ಅಗತ್ಯಕತೆನೇ ಇರೋದಿಲ್ಲ. ಗೈಸ್, ಲಿಟ್ರಲಿ ಕೋಡಿ ರೋಡ್ಸ್ ಅವರು ರಾಕ್ ಅವರ ಚಾಂಪಿಯನ್ ಆಗಿ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಕೋಡಿ ರೋಡ್ಸ್ ಅವರ ಹೊಸ ಕಾರ್ಪೊರೇಟ್ ಕೋಡಿ ಅನ್ನೋ ಒಂದು ಗಿಮಿಕ್ಕು ನಮಗೆ ನೋಡೋದಕ್ಕೆ ಸಿಗುತ್ತೆ. ಹೀಲ್ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಇಷ್ಟು ವರ್ಷದಿಂದ ನಾನು ಕಾಯ್ತಾ ಇರೋದು ಕೂಡ ಅದಕ್ಕೇನೆ. ಬಟ್ ಡಬ್ಲ್ಯೂ ಅವರು ಈ ಒಂದು ಪಾಯಿಂಟ್ ಅಲ್ಲಿ ಆ ರೀತಿ ಡಿಸಿಷನ್ ನ ತಗೋತಾರ, ನಮ್ಮ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಮಾಡಿಸ್ತಾರ ಗೊತ್ತಿಲ್ಲ. ಒಂದು, ನಮ್ಮ ಕೋಡಿ ರೋಡ್ಸ್ ಅವರು ಏನಾದರೂ ಹೀಲ್ ಟರ್ನ್ ಆದ್ರೆ ನಮ್ಮ ರಾಕ್ ಅವರು ರಸಲ್ ಮೇನಿಯಾ 41 ನಲ್ಲಿ ಮ್ಯಾಚ್ ಆಡೋ ಅಗತ್ಯಕತೆನೇ ಇರೋದಿಲ್ಲ. ಅಫ್ಕೋರ್ಸ್ ರಸಲ್ ಮೇನಿಯಾ 41 ನಲ್ಲಿ ನೋಡೋದಕ್ಕೆ ಸಿಗಬಹುದು ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಬಹುದು. ನಮ್ಮ ಕೋಡಿ ರೋಡ್ಸ್ ಅವರಿಗೆ ಏನೇನ್ ಪ್ರಾಬ್ಲಮ್ಸ್ ಗಳಿದೆಯೋ ಅದೆಲ್ಲದಕ್ಕೂ ಕೂಡ ನಮ್ಮ ರಾಕ್ ಅವರು ಸೊಲ್ಯೂಷನ್ ನ ತಗೊಂಡು ಬರ್ಬೋದು. ಅಂಡ್ ಕೋಡಿ ರೋಡ್ಸ್ ಅವರ ಬಾಸ್ ಆಗಿ ನಮ್ಮ ರಾಕ್ ಅವರು ಡಬ್ಲ್ಯೂ ಅಲ್ಲಿ ರೆಗ್ಯುಲರ್ ಆಗಿ ನೋಡೋದಕ್ಕೆ ಸಿಗಬಹುದು. ನಮ್ಮ ಕೋಡಿ ರೋಡ್ಸ್ ಅವರು ಏನಾದರೂ ರಾಕ್ ಅವರ ಪ್ರಪೋಸಲ್ ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ. ಅಂಡ್ ಇನ್ನ ಒಂದು ಡೈರೆಕ್ಷನ್ ಇದೆ, ನಮ್ಮ ಕೋಡಿ ರೋಡ್ಸ್ ಅವರು ಏನಾದರೂ ರಾಕ್ ಅವರ ಪ್ರಪೋಸಲ್ ನ ರಿಜೆಕ್ಟ್ ಮಾಡ್ಕೊಂಡ್ರೆ ಪ್ರಾಬಬ್ಲಿ ಗೈಸ್ ನಮ್ಮ ಕೋಡಿ ರೋಡ್ಸ್ ಅವರಿಗೆ ರಾಕ್ ಅವರು ಪ್ರಾಬ್ಲಮ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಅಂಡ್ ರಿಜೆಕ್ಟ್ ಮಾಡಿದ್ರು ಕೂಡ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ಜೊತೆ ಮ್ಯಾಚ್ ಆಡ್ಲೇಬೇಕು ಅಂತ ಇಲ್ಲ. ಅಂಡ್ ರಸಲ್ ಮೇನಿಯಾ 41 ಅಲ್ಲಂತೂ ಮ್ಯಾಚ್ ಆಗೋ ಚಾನ್ಸಸ್ ತೀರಾ ಕಮ್ಮಿ ಕಾಣಿಸ್ತಾ ಇದೆ. ಅಕಸ್ಮಾತ್ ನಮ್ಮ ಕೋಡಿ ರೋಡ್ಸ್ ಅವರೇನಾದ್ರೂ ರಾಕ್ ಅವರ ಪ್ರಪೋಸಲ್ ನ ರಿಜೆಕ್ಟ್ ಮಾಡಿದ್ರು ಕೂಡ ನಮ್ಮ ರಾಕ್ ಅವರು ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಇದೆಯಲ್ಲ, ಆ ಒಂದು ಮ್ಯಾಚ್ ನ ಯಾರು ಗೆಲ್ತಾರೋ ಅವರಿಗೆ ಪ್ರಪೋಸಲ್ ನ ಇಡಬಹುದು. ಅಂಡ್ ಅವರು ಕೋಡಿ ರೋಡ್ಸ್ ಅವ್ರನ್ನ ರಸಲ್ ಮೇನಿಯಾದಲ್ಲಿ ಸೋಲ್ಸೋದಕ್ಕೆ ನಮ್ಮ ರಾಕ್ ಅವರು ಹೆಲ್ಪ್ ಮಾಡಬಹುದು. ಲಿಟ್ರಲಿ ಹಿಂಗೇನಾದ್ರೂ ಆದ್ರೆ ಗೈಸ್, ಪ್ರಾಬಬ್ಲಿ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ಬಹುದು. ನಿಮ್ಗೆ ಗೊತ್ತಿರಬಹುದು, ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ರಾಕ್ ಅವರ ಸ್ಟೋರಿ ಕೂಡ ನಮಗೆ ಸಿಮಿಲರ್ ಪಾತ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡಬ್ಲ್ಯೂ ಕಾಂಟ್ರಾಕ್ಟ್ ನ ಮತ್ತೊಮ್ಮೆ ಸೈನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ರಾಕ್ ಅವರೇ ಹೆಲ್ಪ್ ಮಾಡಿದ್ರು. ಅಂಡ್ ಮಂಡೇ ನೈಟ್ ನೆಟ್ಫ್ಲಿಕ್ಸ್ ಎಡಿಷನ್ ಅಲ್ಲೂ ಕೂಡ ನಮ್ಮ ರಾಕ್ ಹಾಗೆ ಡ್ರೂ ಮ್ಯಾಕೆಂಟೈರ್
ಮ್ಯಾಕೆಂಟಿಯರ್ ಅವರು ಹಂಗೆ ಕಿವಿಯಲ್ಲಿ ಏನೋ ಒಂದು ಮಾತಾಡ್ತಾ ಇದ್ರು. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟಿಯರ್ ಅವರು ರಾಕ್ ಅವರ ಬಳಿ ಒಂದು ಫೇವರ್ ನ ಕೇಳಿದ್ದಾರೆ, ಅದನ್ನ ನಮ್ಮ ರಾಕ್ ಅವರು ಮಾಡಬೇಕು. ಸೊ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಏನಾದ್ರೂ ನಮ್ಮ ರಾಕ್ ಅವರ ಪ್ರಪೋಸಲ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ರಾಬಬ್ಲಿ ನಮ್ಮ ರಾಕ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಎಲಿಮಿನೇಷನ್ ಚೇಂಬರ್ ನ ಗೆಲ್ಸೋದ್ರಲ್ಲಿ ಹೆಲ್ಪ್ ಮಾಡಬಹುದು. ಅಂಡ್ ರಸಲ್ ಮೇನಿಯಾದಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ WWE ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ ಆಗಬಹುದು. ಅಂಡ್ ಈಗ ಕೋಡಿ ರೋಡ್ಸ್ ಅವರು ರಾಕ್ ಅವರ ಚಾಂಪಿಯನ್ ಆಗೋದಿಲ್ಲ, ಬದಲಿಗೆ ಡ್ರೂ ಮ್ಯಾಕೆಂಟಿಯರ್ ಅವರು ರಾಕ್ ಅವರ ಚಾಂಪಿಯನ್ ಆಗಿ ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಸೊ ಈ ರೀತಿ ಕೂಡ ಸ್ಟೋರಿ ನಮಗೆ ನೋಡೋದಕ್ಕೆ ಸಿಗಬಹುದು. ನಮ್ಮ ರಾಕ್ ಅವರು ಮೂವಿ ಶೂಟಿಂಗ್ಗೆ ಹೋಗ್ತಾ ಇರೋದ್ರಿಂದ ರಸಲ್ ಮೇನಿಯಾದಲ್ಲಿ ಮ್ಯಾಚ್ ಆಡೋ ಚಾನ್ಸಸ್ ಕಮ್ಮಿ ಕಾಣಿಸ್ತಾ ಇದೆ. ಪ್ರಾಬಬ್ಲಿ ರಸಲ್ ಮೇನಿಯಾ 42 ಅಲ್ಲಿ ಅವರು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬಹುದು. ಈ ಒಂದು ಸ್ಟೋರಿನ WWE ಅವರು ಇನ್ನೂ ಒಂದು ವರ್ಷ ಕಲೆಕ್ಟ್ ಮಾಡ್ಕೋತಾ ಹೋಗಬಹುದು. ನಮ್ಮ ಡ್ರೂ ಮ್ಯಾಕೆಂಟಿಯರ್ ಅವರು ರಾಕ್ ಅವರ ಚಾಂಪಿಯನ್ ಆಗಿ WWE ಅಲ್ಲಿ ಡಾಮಿನೇಟ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಅಪ್ಡೇಟ್ಗಳು ಕೂಡ ಬರ್ತಾ ಇತ್ತು. 2025ರಲ್ಲಿ WWE ಅವರು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ದೊಡ್ಡ ಬುಕಿಂಗ್ ನ ತಗೊಂಡು ಬರ್ತಾ ಇದ್ದಾರೆ ಅಂತ. ಸೊ ಈ ರೀತಿ ಒಂದು ಆಂಗಲ್ ನ WWE ಅವರು ತಗೊಂಡು ಬರುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ ಗೈಸ್. ಲಿಟರಲಿ ಯೋಚನೆ ಮಾಡಿ, ನಮ್ಮ ರಾಕ್ ಅವರು WWE ಗೆ ಬಂದು ಮ್ಯಾಚ್ ಆಡ್ದಲೇನೆ WWE ನ ಎಷ್ಟು ಎತ್ತರಕ್ಕೆ ತಗೊಂಡು ಹೋಗ್ಬೋದು. ಈ ರೀತಿ ಸ್ಟೋರಿ ಲೈನ್ ನ ನಮ್ಮ ರಾಕ್ ಅವ್ರು ಏನಾದ್ರು ಪುಲ್ ಮಾಡಿದ್ರೆ, ಒಂದು ನಮ್ಮ ಕೋಡಿ ರೋಡ್ಸ್ ಅವ್ರು ಏನಾದ್ರು ರಾಕ್ ಅವರ ಪ್ರಪೋಸಲ್ ನ ಒಪ್ಕೊಂಡ್ರೆ, ನಮ್ಮ ಕೋಡಿ ರೋಡ್ಸ್ ಅವರಿಗೆ ರಾಕ್ ಅವರು ಹೆಲ್ಪ್ ಮಾಡ್ತಾ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರು WWE ನ ನಡೆಸೋದು ನೋಡೋದಕ್ಕೆ ಸಿಗಬಹುದು. ಅಕಸ್ಮಾತ್ ನಮ್ಮ ಕೋಡಿ ರೋಡ್ಸ್ ಅವ್ರು ಏನಾದ್ರು ರಾಕ್ ಅವರ ಪ್ರಪೋಸಲ್ ನ ರಿಜೆಕ್ಟ್ ಮಾಡಿದ್ರೆ, ಎಲಿಮಿನೇಷನ್ ಚೇಂಬರ್ ನ ಗೆದ್ದವ್ರನ್ನ ನಮ್ಮ ರಾಕ್ ಅವರು ತನ್ನ ಚಾಂಪಿಯನ್ ಆಗಿ ಮಾಡಿಕೊಂಡು ಅವರು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸೋದಕ್ಕೆ ನಮ್ಮ ರಾಕ್ ಅವರೇ ಹೆಲ್ಪ್ ಮಾಡಬಹುದು. ಅಂಡ್ ಹಿಂಗೆ WWE ಅವರು ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ನ ರಸಲ್ ಮೇನಿಯಾ 42 ತನಕನೂ ಕೂಡ ತಗೊಂಡು ಬರ್ಬೋದು. ಸೊ ಇಲ್ಲಿ ಎರಡು ಸಿನಾರಿಯೋ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಬಾರಿ ರಸಲ್ ಮೇನಿಯಾದಲ್ಲಿ ನಮ್ಮ ರಾಕ್ ಅವರು ಮ್ಯಾಚ್ ಆಡೋದು ಡೌಟ್ ಅನ್ಕೋತೀನಿ. ಅಂಡ್ ಇವನ್ ಅವರೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿರೋದ್ರಿಂದ ಈ ರೀತಿ ಆಂಗಲ್ ನ WWE ಅವರು ತಗೊಂಡ್ ಬರಬಹುದು. ಇಷ್ಟೇ ಅಲ್ಲ ಗೈಸ್, ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಡಿಫರೆಂಟ್ ಪಾತ್ ಅಲ್ಲಿ ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವರ ಜೊತೆನೂ ಕೂಡ ಫ್ಯೂಡ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು. ಗೊತ್ತಿಲ್ಲ ನಮ್ಮ ರಾಕ್ ಅವರು ಈ ರೀತಿ ಮಾಡ್ತಾರೋ ಇಲ್ವೋ ಅಂತ, ಯಾಕಂದ್ರೆ ಈ ರೀತಿ ಏನಾದ್ರು ಮಾಡಿದ್ರೆ ನಮ್ಮ ರಾಕ್ ಅವರು 2 ಮ್ಯಾಚ್ ಅಲ್ಲಿ ಆದ್ರೂ ಕಂಪೀಟ್ ಮಾಡಬೇಕಾಗುತ್ತೆ. ಒಂದು ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ಅಲ್ಲಿ, ಇನ್ನೊಂದು ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ಅಲ್ಲಿ. ಸ್ಮ್ಯಾಕ್ ಡೌನ್ ಅಲ್ಲಿ ನೀವು ಗಮನಿಸಿರಬಹುದು, ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಆಫರ್ ನ ಕೊಡ್ತಾರೆ. ಕೋಡಿ, ನೀನು ನನ್ನ ಚಾಂಪಿಯನ್ ಆಗಿ ವರ್ಕ್ ಮಾಡು, ನಾನು ಇಷ್ಟು ವರ್ಷದಿಂದ ನಿನ್ನಂತ ವ್ಯಕ್ತಿಗೋಸ್ಕರನೇ ಕಾಯ್ತಾ ಇದ್ದೆ ಅಂಡ್ ನನಗೆ ನಿಜವಾಗ್ಲೂ ನಿನ್ನಂತ ಬ್ರದರ್ ಬೇಕು ಅಂತ ನಮ್ಮ ರಾಕ್ ಅವರು ಹೇಳ್ತಾರೆ. ರೋಮನ್ ರೈನ್ಸ್ ಅವರಂತ ಕಸಿನ್ ಬ್ರದರ್ ಇರಬೇಕಾದ್ರೆ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಆಫರ್ ನ ಕೊಡ್ತಾ ಇದ್ದಾರೆ. ಅಂಡ್ ಇದು ಎಲ್ಲೋ ನಮ್ಮ ರೋಮನ್ ರೈನ್ಸ್ ಅವರಿಗೆ ಹರ್ಟ್ ಆಗ್ಬಹುದು. ಏನ್ ಗುರು, ನಾನು 3 ವರ್ಷದಿಂದ ಚಾಂಪಿಯನ್ ಆಗಿದ್ದೀನಿ ಅಂಡ್ ರಾಕ್ ಅವರು ನನ್ನನ್ನ ಬಿಟ್ಟು ಕೋಡಿ ರೋಡ್ಸ್ ಅವರಿಗೆ ಈ ರೀತಿ ಆಫರ್ ನ ಕೊಡ್ತಾ ಇದಾರಲ್ಲ ಅಂತ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಟ್ರಿಗರ್ ಆಗಿ WWE ಅವರು ಫ್ಯೂಚರ್ ಗೆ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಫ್ಯೂಡ್ ನು ಕೂಡ ಕಂಟಿನ್ಯೂ ಮಾಡಬಹುದು. ಏನೇ ಆಗ್ಲಿ ಗೈಸ್, ನಮ್ಮ ರಾಕ್ ಅವರ ಈ ಒಂದು ಸಡನ್ ರಿಟರ್ನ್ ಸಿಕ್ಕಾಪಟ್ಟೆ ಸ್ಟೋರಿ ಲೈನ್ ನ ಬದಲಾವಣೆ ಮಾಡ್ತಾ ಇದೆ. ಅಂಡ್ ಅದೇನೇನು ಬದಲಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಒಟ್ನಲ್ಲಿ ಈ ರೀತಿ ಆಂಗಲ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಪ್ರಾಬಬ್ಲಿ ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನಮಗೆ ರಾಕ್ ಅವರು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ದಲೇನೆ ಸ್ಟೋರಿನ ಟೆಲ್ ಮಾಡಬಹುದು. ಒಂದು ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ಜೊತೆ ಸೇರ್ಕೊಂಡು WWE ಅಲ್ಲಿ ಸ್ಟೋರಿ ಟೆಲ್ ಮಾಡೋದು ನೋಡೋದಕ್ಕೆ ಸಿಕ್ಕರೆ, ಇನ್ನ ಒಂದು ನಮ್ಮ ಕೋಡಿ ರೋಡ್ಸ್ ಅವ್ರು ಏನಾದ್ರು ರಾಕ್ ಅವರ ಆಫರ್ ನ ಒಪ್ಕೊಳ್ಳಿಲ್ಲ ಅಂದ್ರೆ ಎಲಿಮಿನೇಷನ್ ಚೇಂಬರ್ ನ ಯಾರು ಗೆಲ್ತಾರೋ ಅವ್ರ ಜೊತೆ ಸೇರ್ಕೊಂಡು ಕೋಡಿ ರೋಡ್ಸ್ ಅವರಿಗೆ ಹಿಂಸೆ ಕೊಡೋದು ನೋಡೋದಕ್ಕೆ ಸಿಗಬಹುದು. ಅಂಡ್ ಆ ಒಬ್ಬ ಚಾಂಪಿಯನ್ ನ ರಾಕ್ ಅವರು ತನ್ನ ಚಾಂಪಿಯನ್ ಮಾಡಿಸ್ಕೊಂಡು WWE ಅಲ್ಲಿ ರೂಲ್ ಮಾಡೋದು ನೋಡೋದಕ್ಕೆ ಸಿಗಬಹುದು. ಸೊ ಈ ರೀತಿ ಒಂದು ಆಂಗಲ್ ಕೂಡ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ಗೈಸ್, ನಮ್ಮ ರಾಕ್ ಅವರು ರಸಲ್ ಮೇನಿಯಾದಲ್ಲಿ ಮ್ಯಾಚ್ ಆಡೋದಕ್ಕೆ ಬರ್ತಾ ಇಲ್ಲ ಅಂತ ಯಾರು ಕೂಡ ಬೇಜಾರಾಗಬೇಡಿ. ಯಾಕಂದ್ರೆ ರಾಕ್ ಅವರು ಕೂಡ ತನ್ನ ಬಾಡಿನ ರಿಸ್ಕ್ ಅಲ್ಲಿ ಇಡೋದಕ್ಕೆ ಇಷ್ಟಪಡೋದಿಲ್ಲ. ಈಗ ಅವರು ಮೂವಿ ಶೂಟಿಂಗ್ ಗೆ ಒಪ್ಕೊಂಡಿದ್ದಾರೆ, ಬಂದಿಲ್ಲಿ ರಸಲ್ ಮೇನಿಯಾದಲ್ಲಿ ಮ್ಯಾಚ್ ಆಡಿ ಏನಾದ್ರೂ ಒಂದು ಚಿಕ್ಕ ಪುಟ್ಟ ಇಂಜುರಿ ಆದ್ರೂ ಕೂಡ ಅವರ ಮೂವಿ ಪ್ಲಾನಿಂಗು ಎಲ್ಲ ಹಾಳಾಗುತ್ತೆ. ಅಂಡ್ ಈ ಒಂದು ಕಾರಣಕ್ಕೆ ನಮ್ಮ ರಾಕ್ ಅವರು ಬರ್ತಾನೆ ಇರಲಿಲ್ಲ. ಬಟ್ ಸಡನ್ ಆಗಿ ರಾಕ್ ಅವರ ಅಗತ್ಯಕತೆ ಇದ್ದಿದ್ರಿಂದ ಈ ರೀತಿ ಆಂಗಲ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಕರ್ಸಿರ್ತಾರೆ ಅನ್ಕೋತೀನಿ. ಸೊ ಅದಕ್ಕೋಸ್ಕರ ನಮಗೆ ಕಾರ್ಪೊರೇಟ್ ರಾಕ್ ಅವರು ರಿಂಗ್ ಅಲ್ಲಿ ಮ್ಯಾಚ್ ಆಡ್ದಲೇನೆ ಸ್ಟೋರಿ ಟೆಲ್ ಮಾಡೋದು ನೋಡೋದಕ್ಕೆ ಸಿಗುತ್ತೆ. ಸೊ ಏನೂ ಸಿಗದೆ ಇರೋದಕ್ಕಿಂತ ಇಷ್ಟಾದ್ರೂ ಸಿಗ್ತಾ ಇದೆಯಲ್ಲ ಅಂತ ನಾವು ಖುಷಿ ಪಡಬೇಕು. ಅಂಡ್ ರಾಕ್ ಅವ್ರನ್ನ ನಾವು ಯಾಕೆ ಇಷ್ಟಪಡ್ತೀವಿ? ಅಫ್ಕೋರ್ಸ್ ಅವರ ಪ್ರೋಮೋ ಸ್ಕಿಲ್ಗೆ, ಅವರ ಸ್ಟೋರಿ ಟೆಲ್ಲಿಂಗ್ ಗೆ ಅಲ್ವಾ. ಸೊ ಅದನ್ನ ನಾವು ಎಂಜಾಯ್ ಮಾಡೋಣ. ಏನೇ ಆಗ್ಲಿ ಗೈಸ್, ಎಲಿಮಿನೇಷನ್ ಚೇಂಬರ್ ತನಕ ಈಗ ನಾವು ಕಾದ್ ನೋಡಬೇಕು ಏನೇನಾಗುತ್ತೆ ಅಂತ. ನಿಮ್ಗೆ ಅನ್ಸುತ್ತೆ ಈ ರೀತಿ ಆಗುತ್ತೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಂಟರ್ನೆಟ್ ಅಲ್ಲಿ ಈ ಒಂದು ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ.